ಬ್ಯಾಂಕ್ ಸಿಬ್ಬಂದಿಗಳಿಗೆ ನೀವು ಇದನ್ನ ಕಂಪ್ಲೀಟ್ ಟೆಸ್ಟ್ ಮಾಡಿ ನಂತರ ಚಿನ್ನವನ್ನ ಅಕ್ಸೆಪ್ಟ್ ಮಾಡಿದ್ರೆ ಸೂಕ್ತ. ಅದು ಕೇವಲ 916 ಮಾರ್ಕ್ ಇದ್ದ ತಕ್ಷಣ ದಯವಿಟ್ಟು ಅದನ್ನ ನಂಬಕ್ ಹೋಗಬೇಡಿ. ನಿಮ್ಮ ಕಡೆಯಿಂದ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತ ನಾವು ನಮ್ಮ ಕಡೆಯಿಂದ ಸಲಹೆ ಮಾಡ್ತೀವಿ. ನಕಲಿ ಚಿನ್ನದ ಆಭರಣಗಳನ್ನ ಗಿರವಿ ಇಟ್ಟು ಲಕ್ಷಾಂತರ ರೂಪಾಯಿಗಳನ್ನ ಸಾಲ ಪಡೆದು ಬರೋಬ್ಬರಿ 6 ಬ್ಯಾಂಕ್ಗಳಿಗೆ ಯಾಮಾರಿಸಿದ ಆರೋಪಿಯನ್ನ ದೊಡ್ಡಪೇಟೆ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನೆ ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇದೇ ಜುಲೈ 3, 2026ರಂದು ಶಿವಮೊಗ್ಗ ನಗರದ ಸಾವರ್ ಲೇನ್ ರಸ್ತೆಯ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕ ಕ್ರಾಂತಿ ಕುಮಾರ್ ರವರು ಬಂಗಾರ ಲೇಪಿತ ನಕಲಿ ಬಂಗಾರಗಳನ್ನ ಗಿರವಿ ಇಟ್ಟು ಗೋಲ್ಡ್ ಲೋನ್ ಪಡೆದಿದ್ದಾರೆ ಎಂದು ಲೋಕೇಶ್ ಎಂಬುವವರ ವಿರುದ್ಧ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ದೊಡ್ಡಪೇಟೆ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ, ಪಿಎಸ್ಐ ನಾರಾಯಣ ಮಧುಗಿರಿ, ಸಿಬ್ಬಂದಿಯವರಾದ ಚೂಡಾಮಣಿ ಎಎಸ್ಐ, ಪುನೀತ್, ಸಂದೀಪ್, ಗುರುನಾಯ್ಕ್, ರಾಜೇಶ್ ಗೌಡ ಪಾಟೀಲ್, ಪುಟ್ಟಮ್ಮ ಎನ್ನುವವರ ತಂಡ ತೀರ್ಥಹಳ್ಳಿ ತಾಲೂಕಿನ ಮೇಗಿರವಳ್ಳಿ ಬಳಿ ಇರುವ ಬಿಳುಮನೆ ಅರೇಕಲ್ಲು ಗ್ರಾಮದಲ್ಲಿದ್ದ ಆರೋಪಿ 39 ವರ್ಷದ ಲೋಕೇಶ್ ರನ್ನ ಬಂಧಿಸಿ ವಿಚಾರಣೆ ನಡೆಸಿದೆ. ವಿಚಾರಣೆ ವೇಳೆ ಶಿವಮೊಗ್ಗ ನಗರದ ವಿವಿಧ ಕಡೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ವರ್ತಕರ ಸೌಹಾರ್ದ ಸಂಘ ನಿಯಮಿತ ತೀರ್ಥಹಳ್ಳಿ, ಸಿರಿ ಸೌಹಾರ್ದ ಕ್ರೆಡಿಟ್ ಆಪರೇಟಿವ್ ಸಂಘ ಆಲ್ಕೋಳ, ಡಿಸಿಸಿಐ ಬ್ಯಾಂಕ್ ಗೋಪಾಳ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸವಾರ್ ಲೈನ್ ರಸ್ತೆ ಶಿವಮೊಗ್ಗ ಮತ್ತು ಗುಲಾಬಿ ಜ್ಯುವೆಲರಿ ವರ್ಕ್ಸ್ ನೇತಾಜಿ ಸರ್ಕಲ್ ಶಿವಮೊಗ್ಗ ಇಲ್ಲಿ ಒಟ್ಟು 419.824 ಗ್ರಾಂ ತೂಕದ ನಕಲಿ ಬಂಗಾರದ ಒಡವೆಗಳನ್ನು ಅಡವಿಟ್ಟು 28,87,237 ರೂಪಾಯಿಗಳನ್ನು ಸಾಲ ಪಡೆದಿರುವುದಾಗಿ ಆರೋಪಿ ಲೋಕೇಶ್ ಒಪ್ಪಿಕೊಂಡಿದ್ದಾನೆ. ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆರೋಪಿತನಿಂದ ಗಿರವಿ ಇಟ್ಟಿದ್ದ 419.824 ಗ್ರಾಂ ನಕಲಿ ಬಂಗಾರ ಒಟ್ಟು 28,87,237 ರೂಪಾಯಿ ಬೆಲೆಯ ಆಭರಣಗಳನ್ನು ಮಹಜರ್ ಮೂಲಕ ಅಮಾನತುಪಡಿಸಿಕೊಂಡಿದ್ದಾರೆ. ಈತನ ಜೊತೆ ಸಾಥ್ ನೀಡಿದ ಉಳಿದ ಆರೋಪಿಗಳಿಗಾಗಿ ಕಾಕಿ ಬಲೆ ಬೀಸಿದ್ದು ಸದ್ಯದಲ್ಲಿ ಅವರನ್ನ ಬಂಧಿಸುವುದಾಗಿ ಪೊಲೀಸ್ ಇಲಾಖೆ ತಿಳಿಸಿದೆ. ಈ ಘಟನೆ ಬಗ್ಗೆ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಬಿ ರವರು ಮಾಹಿತಿ ಕೊಟ್ಟಿದ್ದು, ಒಂದು ಸಣ್ಣ ಬ್ರೇಕ್ನ ನಂತರ ಶಿವಮೊಗ್ಗ ಎಸ್ಪಿ ನಿಖಿಲ್ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಬ್ರೋ, ಯಾಕೆ ಬೇಜಾರಿನಲ್ಲಿದೆಯಾ? ಎಕ್ಸಾಮ್ನಲ್ಲಿ ಫೇಲ್ ಆದೆ ಅಂತ ನಮ್ಮ ಅಪ್ಪ ಅಮ್ಮ ತುಂಬ ಬೇಜಾರಾಗಿದ್ದಾರೆ ಬ್ರೋ. ತಗೋ ಇದನ್ನ ಒಂದು ದಮ್ ಹೇಳಿ ಸಾಕು, ಬೇಜಾರೆಲ್ಲ ಮಾಯ ಆಗುತ್ತೆ. ಬೇಡ ಬ್ರೋ, ನಾನು ಹೀಗೆ ಮಾಡ್ತೀನಿ ಅಂತ ಗೊತ್ತಾದರೆ ನಮ್ಮ ಅಪ್ಪ ಅಮ್ಮ ಇನ್ನೂ ಬೇಜಾರಾಗ್ತಾರೆ. ಅವ್ರಿಗೆ ಗೊತ್ತಾಗಲ್ಲ. ತಗೋ ಬ್ರೋ, ಚಿಲ್. ಅಪ್ಪ ಅಮ್ಮ ಮಕ್ಳಿಗೋಸ್ಕರ ತುಂಬ ಕಷ್ಟಪಡ್ತಾರೆ. ಅವ್ರಿಗೆ ಮೋಸ ಮಾಡೋಕ್ಕೆ ಮನಸಾಕ್ಷಿ ಒಪ್ಪಲ್ಲ ಬ್ರೋ. ಹದಿಹರೆಯದ ವಯಸ್ಸಿನಲ್ಲಿ ಅರಿವಿಲ್ಲದೆ ಶುರು ಮಾಡುವ ಕೆಟ್ಟ ಚಟಗಳು ನಿಮ್ಮ ಇಡೀ ಜೀವನವನ್ನೇ ಬಲಿ ಪಡಿತವೆ. ಆದ್ದರಿಂದ ಮಾದಕ ದ್ರವ್ಯಗಳಿಗೆ ಹೇಳಿ ಬೇಡ ಬ್ರೋ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಠಾಣೆಯ ಇನ್ಸ್ಪೆಕ್ಟರ್ ಮತ್ತೆ ಎಲ್ಲ ಆಫೀಸರ್ಸ್
ಮತ್ತು ಸಿಬ್ಬಂದಿಯವರು ಕ್ರೈಮ್ ಟೀಮು ಅವರು ಮೊದಲನೇದಾಗಿ ಲೋಕೇಶ್ ಅನ್ನೋ ಒಬ್ಬ ಆರೋಪಿಯನ್ನ ದಸ್ತಗಿರಿ ಮಾಡ್ತಾರೆ. ಈ ಲೋಕೇಶ್ ಜೊತೆಗೆ ಮತ್ತೆ ಇನ್ನು ಒಂದು 3-4 ಜನನ್ನ ಅವರು ಐಡೆಂಟಿಫೈ ಮಾಡ್ತಾರೆ. ಈ 3-4 ಜನರಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರೋದು ಸುಧಾ ಮತ್ತೆ ರಾಹುಲ್ ಮತ್ತೆ ಇನ್ನೊಬ್ಬ ಶರತ್ ಮತ್ತೆ ರವಿಶಂಕರ್ ಅಂತ ಇಷ್ಟು ಜನ ಸೇರಿ ಅವರು ಬೇರೆ ಒಂದು ಜಾಗದಿಂದ ಈ ಗೋಲ್ಡ್ ಅನ್ನ ತಗೊಂಡ್ಬಂದು ಅವರು ಏನ್ ಮಾಡ್ತಾ ಇದ್ರು, 10% ಗೋಲ್ಡ್ ಅನ್ನ ಅವರು ತಗೊಂಡ್ ಬಂದು ಇಲ್ಲಿ 90% ಗೋಲ್ಡ್ ಅಂತ ಅವರು ಬ್ಯಾಂಕ್ಗಳಿಗೆ ಕೊಡ್ತಾ ಇದ್ರು. ಬ್ಯಾಂಕ್ಗಳು ಇಲ್ಲಿ ಚೆಕ್ ಮಾಡ್ಬೇಕಾದ್ರೆ ಅವರು ಒಂದು ಜಸ್ಟ್ ಆಸಿಡ್ ಟೆಸ್ಟ್ ಅಂತ ಅವರು ಮಾಡ್ತಾರೆ. ಆ ಒಂದು ಆಸಿಡ್ ಟೆಸ್ಟ್ ಅನ್ನ ಮಾಡಿದಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗೋದಿಲ್ಲ. ಅದು ಒಂದು ಮಷೀನ್ಗೆ ಹಾಕಿ ನೋಡಿದಾಗ ಅಷ್ಟೇ ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಹಿಂಗೆ ಅವರು ಹಲವಾರು ಬ್ಯಾಂಕ್ಗಳಲ್ಲಿ ಈ ತರ ಚಿನ್ನವನ್ನು ತರಿಸಿ ಅದನ್ನ ಅವರು ಚಂಡೀಗಢದಿಂದ ತಗೊಂಡ್ಬಂದು ಇಲ್ಲಿ ಒಂದು 916 ಹಾಲ್ಮಾರ್ಕ್ ಅಂತ ಏನಿದೆ ಆ ಹಾಲ್ಮಾರ್ಕ್ ಅನ್ನ ಹಾಕಿ ನಂತರ ಈ ಒಂದು ಏನು ಬ್ಯಾಂಕ್ಗಳಿಗೆ ಅವರು ನೀಡ್ತಾ ಇದ್ರು ಅಲ್ಲಿಂದ ಸಾಲವನ್ನ ತಗೊಂಡು ನಂತರ ಸಾಲವನ್ನು ರಿಟರ್ನ್ ಮಾಡ್ತಾ ಇರ್ಲಿಲ್ಲ. ಸೊ ಇದೇ ರೀತಿ ಸುಮಾರು 419 ಗ್ರಾಮ್ ಗೋಲ್ಡ್ ಅನ್ನ ಅವರು ಎಲ್ಲಾ ಬ್ಯಾಂಕ್ಗಳಿಗೂ ನೀಡಿದ್ದಾರೆ. ಇದನ್ನ ನೀಡಿ ಅಲ್ಲಿಂದ ಅವರು ಆಲ್ಮೋಸ್ಟ್ 27 to 28 lakhs ವರ್ತ್ ದುಡ್ಡನ್ನ ತಗೊಂಡು ಅವ್ರಿಗೆ ಮೋಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲೇ ನಾವು ಆಲ್ರೆಡಿ ಲೋಕೇಶ್ ಮತ್ತೆ ಸುಧಾನ್ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಹಾಗೆ ಇತರರು ಅವ್ರನ್ನ ಹಿಡಿಯೋದಕ್ಕೆ ನಮ್ಮ ಟೀಮ್ ರಚನೆ ಆಗಿದೆ. ಅತಿ ಶೀಘ್ರದಲ್ಲಿ ಅವ್ರ ಕಡೆಯಿಂದನೂ ಒಂದು ಅರೆಸ್ಟ್ ಆಗುತ್ತೆ. ಸೊ ಈ ಒಂದು ಕೇಸಲ್ಲಿ ಎಲ್ಲಾ ಬ್ಯಾಂಕ್ಗಳಲ್ಲೂ ಅವರು ಇದೇ ಬ್ಯಾಂಕು ಅಂತ ಅಲ್ಲ, ಎಲ್ಲೆಲ್ಲಿ ಗೋಲ್ಡ್ ಲೋನ್ ಕೊಡ್ತಾರೋ ಆಮೇಲೆ ಅವ್ರು ಯಾವ ತರ ಬ್ಯಾಂಕ್ಸ್ ನ ಚೂಸ್ ಮಾಡ್ತಾ ಇದ್ರು, ಎಲ್ಲಿ ಕೇವಲ ಆಸಿಡ್ ಟೆಸ್ಟ್ ಮಾಡ್ತಾರೆ ಅಲ್ಲಷ್ಟೇ ಅವರು ಅಪ್ರೋಚ್ ಮಾಡ್ತಾ ಇದ್ರು. ಬೇರೆ ಬ್ಯಾಂಕು ಎಲ್ಲೆಲ್ಲಿ ಮಷೀನ್ ಇತ್ತು ಆ ಬ್ಯಾಂಕ್ಗಳಲ್ಲಿ ಅವರು ಏನು ಅಪ್ರೋಚ್ ಮಾಡ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲೇನೆ ಪ್ಲಾನ್ ಮಾಡಿಕೊಂಡು ಇಲ್ಲಿ ಈ ತರ ಮಾಡಿದ್ದಾರೆ. ಇದರಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಅನ್ನ ಇನ್ನು ಮುಂದುವರಿಸಿದ್ದೀವಿ. ಅದರಿಂದ ಇನ್ನು ಹೆಚ್ಚು ಮಾಹಿತಿಯನ್ನ ತದನಂತರ ನಾನು ನಿಮಗೆಲ್ಲ ನೀಡುತ್ತೇನೆ. ಹಿಂದೆ ಬೇರೆ ಕಡೆನೂ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ ಇನ್ನ ಇನ್ವೆಸ್ಟಿಗೇಷನ್ ನಡೆದಿದೆ ಅಂತ. ಅದರಲ್ಲಿ ಬೇರೆ ಆರೋಪಿಗಳು ಯಾರಿದ್ದಾರೆ ಅವರು ಸಿಕ್ಕ ಮೇಲೆ ನಮಗೆ ಇನ್ನು ಹೆಚ್ಚು ಮಾಹಿತಿ ಬಂದಿದೆ. ನಮಗೆ ಸದ್ಯಕ್ಕೆ ಬ್ಯಾಂಕ್ಸ್ ಅವರು ವರ್ತಕರ ಸೌಹಾರ್ದ ಸಂಘ ನಿಯಮಿತ ತೀರ್ಥಹಳ್ಳಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಸಿರಿ ಸೌಹಾರ್ದ ಕ್ರೆಡಿಟ್ ಆಪರೇಟಿವ್ ಬ್ಯಾಂಕು, DCC ಬ್ಯಾಂಕ್ ಗೋಪಾಳ, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಹೀಗೆ ಎಲ್ಲರ ಹತ್ರನೂ ಅವರು ಇಟ್ಬಿಟ್ಟು ಅಡ ಇಟ್ಟು ದುಡ್ಡನ್ನ ಅವರು ತಗೊಂತಾ ಇದ್ರು. ಸೊ ಇಷ್ಟು ಬ್ಯಾಂಕಿನ ಸದ್ಯಕ್ಕೆ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಬ್ಯಾಂಕ್ ಸಿಬ್ಬಂದಿಗಳಿಗೆ ನೀವು ಇದನ್ನ ಕಂಪ್ಲೀಟ್ ಟೆಸ್ಟ್ ಮಾಡಿ ನಂತರ ಚಿನ್ನವನ್ನ ಅಕ್ಸೆಪ್ಟ್ ಮಾಡಿದ್ರೆ ಸೂಕ್ತ. ಅದು ಕೇವಲ 916 ಮಾರ್ಕ್ ಇದ್ದ ತಕ್ಷಣ ದಯವಿಟ್ಟು ಅದನ್ನ ನಂಬಕ್ ಹೋಗಬೇಡಿ. ಏನು ಡ್ಯೂ ಡಿಲಿಜೆನ್ಸ್ ನಿಮ್ಮ ಕಡೆಯಿಂದ ಮಾಡೋದಿದೆ ಅದೆಲ್ಲ ಮಾಡ್ಕೊಡಿ ಅಂತ ನಾವು ನಮ್ಮ ಕಡೆಯಿಂದ ಅವರೆಲ್ಲರಿಗೂ ಸ್ವಲ್ಪ ಸಲಹೆಯನ್ನು ನೀಡಿದ್ದೀವಿ.